ನಮಸ್ಕಾರ ಎಲ್ಲರಿಗೂ ಗಾಯತ್ರೀಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇದು ನೋಡ್ರಿ, ನಾ ಇಲ್ಲೇ ಮಧ್ಯಾಹ್ನ ಮಾಡಿದ್ದು ಅನ್ನ ಇಟ್ಕೊಂಡಿನಿ. ಇಲ್ಲೇ ಉಳಿದಿತ್ತು, ಯಾವಾಗಲೂ ಅನ್ನ ಉಳಿದಿತ್ತಂದ್ರೆ ಅದನ್ನು ಮೊಸರು ಅನ್ನನೋ ಚಿತ್ರಾನ್ನ ಮಾಡ್ಕೊಂಡು ತಿಂತಿರ್ತೀವಿ. ಅದರ ಸಿಂಪಲ್ಲಾಗಿ ಹಾಗೆ ಒಗ್ಗರಣೆ ಹಾಕೊಂಡು ತಿನ್ಬೋದು ಅಂತ ತೋರಿಸ್ಲಿಕ್ಕತ್ತೀನಿ. ಈಗ ಅನ್ನಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋತೀನಿ. ಆಮೇಲೆ ಒಂಚೂರು ಸಕ್ಕರೆ ಹಾಕ್ಕೋತೀನಿ. ಸಕ್ಕರೆ ಬೇಡ ಆದರೆ ಬಿಡ್ಬೋದು ನೀವು, ಒಂಚೂರು ರುಚಿ ಕೊಡ್ತದೆ ಹಾಕಿದ್ರೆ. ಆಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ಅನ್ನಕ್ಕೆ ನೋಡಿಕೊಂಡು ಖಾರ ಪುಡಿ ಬೇಕು. ಖಾರ ಪುಡಿ ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋರಿ. ಆಮೇಲೆ ಒಂದು ಸ್ವಲ್ಪ ಮೆಂತ್ಯ ಹಿಟ್ಟು, ನಾವು ಮೆಂತ್ಯ ಹಿಟ್ಟು ತುಪ್ಪ ಹಾಕ್ಕೊಂಡು ತಿಂತಿರ್ತಿಲ್ಲ, ಆ ಮೆಂತ್ಯ ಹಿಟ್ಟಿದು. ಇದು ಇರಲಿಲ್ಲ ಅಂದ್ರೂ ನಡೀತದೆ, ಹಾಕಲೇಬೇಕಂತೇನಿಲ್ಲ. ನಾ ಇತ್ತು ಅದು ಹಾಕೀನಿ. ಈಗ ಅದನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅವು ಗಂಟಿದ್ದು ಅಂದರೆ ಸ್ವಲ್ಪ ಒಡ್ಕೊಂಡು ಚೆಂದಾಗಿ ಪ್ಲೇನಾಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಬರೀ ಚಿತ್ರಾನ್ನ ತಿಂದು ಬೇಸರಾಗಿರ್ತದಲ್ಲ, ಹೀಗಾಗಿ ಈಸಿ ಕ್ವಿಕ್ಕಾಗಿ ಮಾಡುವಂಥದ್ದು ಇದು. ಚಿತ್ರಾನ್ನ ಅಂದ್ರೆ ಲಿಂಬೆಹಣ್ಣು, ಹಸಿಮೆಣ್ಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿದಲ್ಲಿ ಹಾಕೋತಿರ್ತೀವಲ್ಲ, ಇದಕ್ಕೆ ಉಳ್ಳಾಗಡ್ಡಿ ಅಷ್ಟೇ ಹಾಕ್ಕೊಳ್ಳೋದು. ಮತ್ತು ಹಸಿಮೆಣ್ಸಿ ಹಾಕಿದ್ರೆ ಚಿತ್ರಾನ್ನನೇ ಆಗಿಬಿಡ್ತದೆ. ಹೀಗಾಗಿ ಖಾರ ಪುಡಿ ಹಾಕ್ಕೋಬೇಕು, ಸ್ವಲ್ಪ ಚೇಂಜ್ ಆಗ್ಬೇಕಲ್ಲ. ಹಂಗಾಗಿ ಈಗ ಅದಕ್ಕೆ ಅನ್ನಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಉದ್ದಿನಬೇಳೆ, ಜೀರಿಗೆ ಹಾಕ್ಕೋಬೇಕು. ಉದ್ದಿನ ಬೇಳೆನೂ ಬಿಟ್ಟರೆ ನಡೀತದೆ, ಆದ್ರೆ ಘಮ ಹಾಕ್ಕೊಳ್ಳಿ ಅಂತ ನಾನು ಸ್ವಲ್ಪ ಹಾಕ್ಕೊಂಡಿರ್ತೀನಿ. ಈಗ ಉದ್ದಿನ ಬೇಳೆ ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಬೇಕು, ಕಲರ್ ಚೇಂಜ್ ಆಗಬೇಕು. ಪೂರ್ಣ ಕೆಂಪನ್ನು ಮಾಡ್ಕೋಬಾರ್ದು. ಕಲರ್ ಚೇಂಜ್ ಆದಮೇಲೆ ನಾವು ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕ್ಕೋಬೇಕು. ಕರಿಬೇವು, ಉಳ್ಳಾಗಡ್ಡಿ, ಈಗ ಇದನ್ನು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ. ಏನು ಸಾಫ್ಟ್ ಆಗೋವರೆಗೂ ಕೈ ಆಡಿಸ್ತಾನೆ ಇರಬೇಕು. ನೀವು ಉಪ್ಪು, ಖಾರ ಪುಡಿ, ಸಕ್ಕರೆ ಇದೆಲ್ಲ ನೀವು ಈ ಒಗ್ಗರಣೆ ಒಳಗೂ ಹಾಕ್ಕೋಬೋದು. ಅದರಿಂದ ಅನ್ನದಾಗಿ ಎಲ್ಲ ಮಿಕ್ಸ್ ಮಾಡೀನಿ. ಈಗ ನಾವೇನು ಕಲಿಸ್ಕೊಂಡಿವಿಲ್ಲ ಅದೆಲ್ಲ ಅನ್ನ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ನೋಡಿರಿ ಒಗ್ಗರಣೆ ಅನ್ನ. 5 ನಿಮಿಷನಾಗ ಮುಗಿದು ಹೋಗ್ಬಿಡ್ತದೆ, ಅಷ್ಟೇ ರುಚಿನೂ ಆಗಿರ್ತದೆ. ಮತ್ತಿದು ನೀವು ಟ್ರೈ ಮಾಡಿ ನೋಡಿರಿ. ಅರ್ಜೆಂಟಿದ್ದಾಗ ಹಿಂಗೆ ಬೆಳಿಗ್ಗೆ ರಾತ್ರಿದು ಅನ್ನ ಉಳಿದಿತ್ತಂದ್ರೆ ಹಿಂಗೆ ಮುಂಜಾನೆ ಮಾಡ್ಕೊಂಡು ತಿನ್ಲಿಕ್ಕೆ ಬರ್ತದೆ. ಅಥವಾ ಮುಂಜಾನೆ ಮಾಡಿದ್ದು, ಮಧ್ಯಾಹ್ನ ಮಾಡಿದ್ದು ರಾತ್ರಿ ಮಾಡಿಕೊಂಡು ತಿನ್ನಲಿಕ್ಕೆ ಈಸಿ ಆಗ್ತದೆ, ರುಚಿನೂ ಆಗ್ತದೆ. ಮತ್ತಿದು ಬಿಸಿ ಬಿಸಿ ಹಿಂಗೆ ಮಾಡಿಕೊಂಡು ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡ್ರೆ ಇನ್ನೂ ರುಚಿ ಬರ್ತದೆ ಅನ್ನಕ್ಕೆ. ಇಲ್ಲ ಬೇಡ ಅಂದ್ರೆ ಮೊಸರು ಹಾಕ್ಕೊಂಡು ತಿನ್ಬೋದು ಈ ಅನ್ನಕ್ಕೆ. ನೋಡಿರಿ, ಇಷ್ಟೇ ನೋಡಿರಿ, ಇದು ಒಗ್ಗರಣೆ ಅನ್ನ. ಮೇಲೆ ಒಂಚೂರು ಕೊತ್ತಂಬರಿ ಹಾಕಿದ್ರೆ ಮುಗೀತು.
ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.